ಗಿಲ್ಲಿ ಟ್ಯಾಟೂ ಯಾಕಾದ್ರೂ ಹಾಕ್ಸಿದ್ದು ಕುಮಾರ ಕೆಂಡಾಮಂಡಲ. ಕೊಟ್ಟ ಮಾತಿಗೆ ತಪ್ಪಿದ ಗಿಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ನನ್ನ ಹೆಂಡತಿ ಉಗಿತಾ ಇದ್ದಾಳೆ, ಗಿಲ್ಲಿ ಟ್ಯಾಟೂ ಯಾಕೆ ಹಾಕಿಸ್ದೆ ಅಂತ. ಗಿಲ್ಲಿ ಬಿಗ್ ಬಾಸ್ ಗೆದ್ದಾದ್ಮೇಲೆ ಸಖತ್ತಾಗಿ ಬ್ಯುಸಿ ಆಗಿದ್ದಾರೆ. ಈ ನಡುವೆ ತನ್ನ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಂತಹ ಅಭಿಮಾನಿಗೆ ನೀಡಿದಂತಹ ಭೇಟಿಯ ಮಾತನ್ನ ಮರ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ನೊಂದಂತಹ ಅಭಿಮಾನಿ ಸಂದರ್ಶನವೊಂದರಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಸದ್ಯ ಆಕಾಶದಲ್ಲಿ ತೇಲ್ತಿದ್ದಾರೆ. ಬಿಗ್ ಬಾಸ್ ವಿನ್ ಆಗ್ತಾನೆ ಸಿನಿಮಾ ಸೆಲೆಬ್ರಿಟಿಗಳಿಗಿಂತಲೂ ಸಹ ಹಾಗೆ ರಾಜಕಾರಣಿಗಳಿಗಿಂತಲೂ ಸಹ ಒಂದು ಹಂತ ಮೇಲೆ ಹೋಗಿದ್ದಾರೆ. ಇವರ ಒಂದು ಝಲಕ್ಕಾಗಿ ಹೋದಲ್ಲಿ ಸಾಕು ಬಂದು ಡ್ಯಾನ್ಸ್ ಮಾಡಿ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಹೊಸಿಸಲಕ್ಕೆ ಸ್ಟೆಪ್ ಸಖತ್. ಒಂದ್ ಖುಷಿ ಆಗುದೇನಂದ್ರೆ ಗಿಲ್ಲಿ 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 ಏನೇನ್ ದಬಾಕಿದೀಯ ಅಂತ ಬಿಗ್ ಬಾಸ್ ಎಲ್ಲ ಅದು ಬರುದಲ್ಲ, ಏನೇನ್ ದಬಾಕಿದೆ ಅಂತ. ನಾನು ಏನೇನ್ ದಬಾಕವನಿ ಅಂತ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದೀನಿ ಅಂತ. ನಾನು ಅನಿಸಬೇಕು ಸ್ಟೇಜ್ ಅಲ್ಲಿ ಒಂದು ಡೈಲಾಗ್ ಹೇಳಿದೆ, ಕಷ್ಟಪಟ್ಟು SLC ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಪೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಗೆ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ ಪ್ರೀತಿ. ಇದಾಗಲೇ ಹಲವು ನಟರು, ರಾಜಕಾರಣಿಗಳು, ವಿವಿಧ ಫಂಕ್ಷನ್ಗಳು, ವಿವಿಧ ಮಾಧ್ಯಮಗಳು ಹೀಗೆ ಒಂದರ ಮೇಲೊಂದರಂತೆ ಗಿಲ್ಲಿ ನಟ ಸಖತ್ ಬ್ಯುಸಿ. ಸದ್ಯ ಈ ಬಿಗ್ ಬಾಸ್ ಹವಾ ಮುಗಿಯೋವರೆಗೂ ಸಹ ಗಿಲ್ಲಿ ನಟನಿಗೆ ಬಿಡುವೆ ಇಲ್ಲದಂತಹ ಕಾರ್ಯಕ್ರಮಗಳು ಒಂದೊಂದಾಗಿ ಬರ್ತಾ ಇರುತ್ತೆ. ಇವುಗಳ ಮಧ್ಯೆ ಗಿಲ್ಲಿ ನಟ ತಮ್ಮ ಟ್ಯಾಟೂ ಅಭಿಮಾನಿಯನ್ನ ಮರೆತು ಬಿಟ್ಟಿದ್ದಾರೆ. ಗಿಲ್ಲಿ ನಟ ಅವರು ತಮ್ಮ ಅಭಿಮಾನಿಯೊಬ್ಬರು ತಮ್ಮ ಫೋಟೋದ ಟ್ಯಾಟೂವನ್ನು ಹಾಕಿಸ್ಕೊಂಡಂತಹ ಬಗ್ಗೆ ಬಿಗ್ ಬಾಸ್ ಸಮಯದಲ್ಲಿ ತುಂಬಾ ಖುಷಿಪಟ್ಟು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಅವರನ್ನ ಖಂಡಿತವಾಗಿಯೂ ಭೇಟಿ ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ಈ ಅಭಿಮಾನಿ ಗಿಲ್ಲಿ ನಟನ ಟ್ಯಾಟೂ ಹಾಕಿಸ್ಕೊಳ್ತಲೇ ಸೋಷಿಯಲ್ ಮೀಡಿಯಾದ ಹೀರೋ ಆಗ್ಬಿಟ್ರು. ಮಾಧ್ಯಮಗಳಲ್ಲಿ ಸಂದರ್ಶನವನ್ನ ಸಹ ನೀಡೋ ಮಟ್ಟಿಗೆ ಬೆಳೆದ್ಬಿಟ್ರು. ಇವರು ಯಾವಾಗ ಇಷ್ಟು ಫೇಮಸ್ ಆದ್ರೋ ಆಗ ಇನ್ನೂ ಕೆಲವರು ಸಹ ಗಿಲ್ಲಿ ನಟ ಟ್ಯಾಟೂವನ್ನ ಹಾಕಿಸ್ಕೊಂಡು ಫೇಮಸ್ ಆಗಬೇಕು ಅಂತ ಹವಣಿಸ್ತಾ ಇದ್ರು. ಅವರಲ್ಲಿ ಕೆಲವರು ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರೆ ಮತ್ತೆ ಕೆಲವರು ಬೆಳಕಿಗೆ ಬರೋದೇ ಇಲ್ಲ. ಆದ್ರೆ ಮೊದಲಿಗೆ ಟ್ಯಾಟೂವನ್ನ ಹಾಕಿಸ್ಕೊಂಡಂತಹ ಅಭಿಮಾನಿ ಇದೀಗ ಭಾರಿ ಗರಂ ಆಗಿದ್ದಾರೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಬಂದ ಮೇಲೆ ನಾನು ಅವರನ್ನ ಭೇಟಿ ಆಗ್ತೇನೆ ಅಂತ ಗಿಲ್ಲಿ ನಟ ಹೇಳಿದ್ರಂತೆ. ಆದ್ರೆ ಇಷ್ಟು ದಿನವಾದ್ರೂ ಸಹ ಭೇಟಿ ಆಗಿಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಆ ಅಭಿಮಾನಿ ಕೆಂಡಾಮಂಡಲ ಆಗಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಎಲ್ಲ ಸೆಲೆಬ್ರಿಟಿಗಳು ಖ್ಯಾತ ನಾಮರನ್ನ ಬಿಟ್ಟು ಗಿಲ್ಲಿ ನಟನ ಟ್ಯಾಟೂವನ್ನ ಹಾಕಿಸ್ಕೊಂಡೆ. ಅವರಿಗೆ ಸರಸ್ವತಿ ಒಲಿದಿದೆ, ಒಳ್ಳೆಯ ಕಲಾವಿದ ಅಂದ್ಕೊಂಡು ಹಾಕಿಸ್ಕೊಂಡೆ. ಆ ಬಳಿಕ ಅವರು ಮನೆಯಿಂದ ಹೊರಗೆ ಬಂದ ಮೇಲೆ ಭೇಟಿ ಆಗ್ತೇನೆ ಅಂತ ಹೇಳಿದ್ರು. ಆದರೆ ಇದುವರೆಗೂ ಪತ್ತೇನೇ ಇಲ್ಲ ಅಂತ ನೋವನ್ನ ತೋಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಗಿಲ್ಲಿ ನಟ ಸದ್ಯ ಸಖತ್ ಬಿಸಿ ಇರುವಂತಹ ಕಾರಣ ಅವರಿಗೆ ಭೇಟಿ ಆಗೋದಕ್ಕೆ ಸಮಯ ಸಿಗದೆ ಹೋಗಿರಬಹುದು. ಆದರೆ ಅವರನ್ನ ಭೇಟಿಯಾಗಿ ಫೋಟೋವನ್ನ ತೆಗೆಸಿಕೊಂಡು ಸ್ಟಾರ್ ಆಗುವಂತಹ ಹಂಬಲ ಇರುವ ಇವರಿಗೆ ಇದು ಬೇಸರ ತರಿಸಿದೆ. ಅವರು ಕಾಲ್ ಮಾಡಿದ್ರು ಸಹ ನನ್ನನ್ನು ವಿಚಾರಿಸಿಕೊಂಡ್ರು. ಆಗ ನಾನು ಅವರ ಹೆಸರಿನಲ್ಲಿ ತೇರನ್ನ ಎಳೆಯೋದಕ್ಕೆ ಹೋಗಿದ್ದೆ. ಅದರಿಂದ ವಾಪಸ್ ಬಂದ ಮೇಲೆ ಕಾಲ್ ಮಾಡ್ತೇನೆ ಅಂದೆ. ವಾಪಸ್ ಬಂದ ಮೇಲೆ ನೋಡಿದ್ರೆ ಅವ್ರ ಫೋನ್ಗೆ ಸಿಗ್ತಾನೆ ಇಲ್ಲ, ಶೂಟಿಂಗ್ನಲ್ಲಿ ಬ್ಯುಸಿ, ಅದು ಇದು ಅಂತ ಕಾರಣಗಳನ್ನು ಹೇಳ್ತಿದ್ದಾರೆ. ಅಲ್ಲಿಗೆ ಗಿಲ್ಲಿ ನಟ ಕೊಟ್ಟ ಮಾತನ್ನ ತಪ್ಪಲಿಲ್ಲ, ಕಾಲಂತೂ ಮಾಡಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ಕಾರಣ ಮೀಟ್ ಮಾಡೋದಕ್ಕೆ ಆಗಿಲ್ಲ ಅಂದಮೇಲೆ ಹೀಗೆ ಹೇಳೋದು ಸರಿಯಲ್ಲ ಅಂತ ಹಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.